ಹೇಳ್ತಾರೆ ಕ್ರೊನಾಲಜಿ ಅಂಡ್ ಜಿಯೋಗ್ರಫಿ ಆರ್ 2 ಐಸ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ. ಹಿಸ್ಟ್ರಿಗೆ 2 ಕಣ್ಗಳಿದ್ದಂಗಂತೆ. ಯಾವುದು? ಒಂದು ಕ್ರೊನಾಲಜಿ, ಇನ್ನೊಂದು ಕಡೆಗೆ ಜಿಯೋಗ್ರಫಿ. ಹಿಸ್ಟ್ರಿನ ಶೇಪ್ ಮಾಡೋದು ಯಾವುದು? ಹಿಸ್ಟ್ರಿನ ಶೇಪ್ ಮಾಡೋದು ಜಿಯೋಗ್ರಫಿ. ಏನಕ್ಕೆ ಇಂಡಿಯನ್ ಹಿಸ್ಟ್ರಿ ಈ ಥರ ಇದೆ ಅಂತ ಹೇಳಿದ್ರೆ, ಬಿಕಾಸ್ ಇಂಡಿಯನ್ ಜಿಯೋಗ್ರಫಿ ಆ ಥರ ಇದೆ. ಅದಕ್ಕೋಸ್ಕರ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದಷ್ಟು ಟರ್ನಿಂಗ್ ಪಾಯಿಂಟ್ಸ್ಗಳನ್ನ ನೋಡ್ತೀವಿ ನಾವು. ಆ ಟರ್ನಿಂಗ್ ಪಾಯಿಂಟ್ಸ್ಗಳು ಬರೋದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ ಇಂಡಿಯನ್ ಜಿಯೋಗ್ರಫಿ ರೀಸನ್ ಆಗುತ್ತೆ. ಒಂದ್ ಕಡೆ ಇಂಡಿಯನ್ ಜಿಯೋಗ್ರಫಿ ಏನು ಅಂತ ನೋಡ್ಕೊಳ್ಳೋಣ ನಾವು. ಅದಕ್ಕಿಂತ ಮುಂಚೆ ನಾವೇನೇನ್ ಕವರ್ ಮಾಡ್ತೀವಿ ಅನ್ನೋಂಥ ಕ್ರೊನಾಲಜಿಕಲ್ ಈವೆಂಟ್ಸ್, ನಾವೇನೇನ್ ಕವರ್ ಮಾಡ್ತೀವಿ ಅಂತ ಹೇಳಿ ಕ್ರೊನಾಲಜಿಕಲ್ ಈವೆಂಟ್ಸ್ ಕೂಡ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಗ್ಲೇ ಹೇಳ್ದೆ ನಾನು ನಿಮ್ಗೆ, ಹಿಸ್ಟ್ರಿಯಲ್ಲಿ 2 ಕಣ್ಣು. ಒಂದು ಕ್ರೊನಾಲಜಿ, ಯಾವ್ದಾದ್ಮೇಲೆ ಯಾವ್ದಾಯ್ತು, ಯಾರಾದ್ಮೇಲೆ ಯಾರು ಬಂದ್ರು, ಏನಾದ್ಮೇಲೆ ಏನಾಯ್ತು ಅನ್ನೋದು ಕ್ರೊನಾಲಜಿ. ಸೊ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು ಜನರಲ್ ಆಗಿ ಓದೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಹಿಸ್ಟ್ರಿನ ವಿಲ್ ಡಿವೈಡ್ ಇಂಡಿಯನ್ ಹಿಸ್ಟ್ರಿ ಇಂಟು 3 ಪಾರ್ಟ್ಸ್. ಒಂದು ಏನ್ಷಿಯಂಟ್ ಹಿಸ್ಟ್ರಿ, ಇನ್ನೊಂದು ಮಿಡಿವಲ್ ಹಿಸ್ಟ್ರಿ, ಅದಾದ್ಮೇಲೆಗಡೆಗೆ ಮಾಡರ್ನ್ ಹಿಸ್ಟ್ರಿ. ಈ ತರ 3 ಪಾರ್ಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಸ್ಟ್ರಿ. ಏನ್ಷಿಯಂಟ್ ಹಿಸ್ಟ್ರಿಲಿ ಏನೇನು ಕವರ್ ಮಾಡ್ಕೊಳ್ತೀವಿ ನಾವು? ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಪ್ರೀ ಹಿಸ್ಟಾರಿಕ್ ಏಜ್ ನ ಕವರ್ ಮಾಡ್ತೀವಿ. ಹೆಸರಲ್ಲಿದೆ ಪ್ರೀ ಹಿಸ್ಟ್ರಿ. ಹಿಸ್ಟ್ರಿ ಅಂತ ಹೇಳಿದ್ರೆ ಎಲ್ಲಿಂದ ನಾವು ಡಾಕ್ಯುಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಪಾಸ್ಟ್ ಈವೆಂಟ್ಸ್ ನ, ಅದನ್ನ ಹಿಸ್ಟ್ರಿ ಅಂತ ಕರಿಬಹುದು. ಡಾಕ್ಯುಮೆಂಟೇಶನ್ಗಿಂತ ಮುಂಚೆ ಇರುವಂತಹ ಈವೆಂಟ್ಸ್ ನ ನಾವು ಪ್ರೀ ಹಿಸ್ಟ್ರಿ ಅಂತ ಕರಿತೀವಿ. ಅಂದ್ರೆ ಸಿವಿಲೈಸ್ ಆಗೋದಕ್ಕಿಂತ ಮುಂಚೆ ಹೌ ವಾಸ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋದ್ರ ಬಗ್ಗೆ ನಾವು ಈ ಪ್ರೀ ಹಿಸ್ಟಾರಿಕ್ ಏಜ್ ನಲ್ಲಿ ನೋಡ್ಕೊಳ್ತೀವಿ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಹ್ಯೂಮನ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದು 2 ಲಕ್ಷ ವರ್ಷದಿಂದ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಸ್ಟಾರ್ಟ್ ಆಗುತ್ತೆ, ಏನಕ್ಕೆ 2 lakh years ನಾವು ಕಟ್ ಆಫ್ ಡೇಟ್ ತರ ಇಟ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಪ್ರೀ ಹಿಸ್ಟಾರಿಕ್ ಏಜ್ ನಲ್ಲಿ ನೋಡ್ಕೊಳ್ಳೋಣ. ಪ್ರೀ ಹಿಸ್ಟಾರಿಕ್ ಏಜ್ ನೋಡ್ತೀವಿ, ಅದಾದ್ಮೇಲೆಗಡೆಗೆ ವಿಲ್ ಸ್ಟಡಿ ಅಬೌಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಏನಕ್ಕೆ ಅಂತ ಹೇಳಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ವಿ ಆರ್ ದ ಓಲ್ಡೆಸ್ಟ್ ಕಂಟಿನ್ಯೂಯಿಂಗ್ ಸಿವಿಲೈಸೇಷನ್ ಇನ್ ಆನ್ ಅರ್ತ್ ಅಂತ ಹೇಳ್ಬೋದು ನಾವು. ಏನು 4000 5000 BC ಇಂದ ಇವತ್ತಿನ ತನಕನೂ ಕೂಡ ಅದೇ ತರದ ಕಲ್ಚರಲ್ ಟ್ರೇಟ್ಸ್ ಹಂಗೆ ಫಾಲೋ ಮಾಡ್ಕೊಂಡ್ ಬಂದಿರೋದನ್ನ ನಾವು ನೋಡ್ಬೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಳೆ ಹಾಕ್ತಾ ಇದ್ರು, ನಾವು ಇವತ್ತು ಕೂಡ ಬಳೆ ಹಾಕ್ತಿವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹಾಕುವಂತ ಆರ್ನಮೆಂಟ್ಸ್ ಗಳನ್ನ ಇವಾಗಲೂ ಕೂಡ ಯೂಸ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಜ್ಞಗಳನ್ನ ಮಾಡ್ತಾ ಇದ್ರು, ಇವತ್ತು ಕೂಡ ಅದೇ ತರದ ಫೈರ್ ಆಲ್ಟರ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಇಂಡಿಯನ್ ಹಿಸ್ಟ್ರಿ ಅಂತ ಏನ್ ನೋಡ್ತೀವಿ ನಾವು, ದಟ್ ಸ್ಟಾರ್ಟ್ಸ್ ಫ್ರಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಆ ಸಿವಿಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಹಿಸ್ಟ್ರಿಯ ಪಾಯಿಂಟ್ ಆಫ್ ವ್ಯೂ ಇಂದ. ಅದೇ ತರದಲ್ಲಿ ಒಬ್ಬ ಹೇಳ್ತಾನೆ, ಒಬ್ಬ ಮಾರ್ಕ್ ಟ್ವೈನ್ ಅಂತ ಒಬ್ಬ ಹಿಸ್ಟೋರಿಯನ್ ಬರ್ತಾನೆ, ಅಮೆರಿಕನ್ ಫಿಲಾಸಫರ್ ಬರ್ತಾನೆ, ಹೇಳ್ತಾನೆ ಪ್ರಾಬಬ್ಲಿ ಇಂಡಿಯನ್ ಫಿಲಾಸಫಿಯಲ್ಲಿ ಯಾವ್ದಾದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಬೇರೆ ಯಾವುದೇ ಫಿಲಾಸಫಿಯಲ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಇಂಡಿಯನ್ ಫಿಲಾಸಫಿ ಕವರ್ ಮಾಡಿರೋಷ್ಟು ವೈಡ್ ಸ್ಪೆಕ್ಟ್ರಮ್ ನ ಬೇರೆ ಯಾವ ಫಿಲಾಸಫಿನೂ ಕೂಡ ಕವರ್ ಮಾಡಿಲ್ಲ. ಇಂಡಿಯನ್ ಮಾತಾಡದಿರುವಂತ ಟಾಪಿಕ್ ಇಲ್ಲ ಅಂತ ಹೇಳ್ಬೋದು ನಾವು. ಸೊ ಇಂಡಿಯನ್ ಫಿಲಾಸಫಿ ಸ್ಟಾರ್ಟ್ ಆಗೋದು ವೇದಿಕ್ ಏಜ್ ಇಂದ ಅಂತ ನಾವು ಹೇಳ್ಬೋದು ಅಲ್ವಾ. ನಾವೇನ್ ನೋಡ್ತೀವಿ, ಇಂಡಿಯಾದ ಫಸ್ಟ್ ಬುಕ್ ಯಾವ್ದು, ಋಗ್ವೇದ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇಂಡಿಯನ್ ಫಿಲಾಸಫಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರ ವೇದಿಕ್ ಏಜ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವೇದಿಕ್ ಏಜ್ ನಲ್ಲಿ 2 ಏಜ್ ನೋಡ್ತೀವಿ ನಾವು. ಒಂದು ಅರ್ಲಿ ವೇದಿಕ್ ಏಜ್ ಅಥವಾ ಋಗ್ವೇದಿಕ್ ಏಜ್ ಅಂತ ಕರೀತಾರೆ, ಇನ್ನೊಂದು ಕಡೆಗೆ ಲೇಟರ್ ವೇದಿಕ್ ಏಜ್ ಅಂತ ಕರೀತಾರೆ. ಅಲ್ಲಿ ಯಾವ ತರ ಇತ್ತು ಸೊಸೈಟಿ, ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಬುಕ್ಸ್ಗಳು ಯಾವ್ದು ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರದಲ್ಲಿ ನ್ಯೂ ಐಡಿಯಾಸ್ ಅಂತ ಹೇಳ್ತೀವಿ. ಏನಾಗುತ್ತೆ, ಸಾಮಾನ್ಯವಾಗಿ ಸೊಸೈಟಿಯಲ್ಲಿ ಸೊಸೈಟಿ ಒಂಥರ ನದಿ ಇದ್ದಂಗೆ. ನದಿ ಹರಿತಾ ಇದ್ರೆ ಯಾವಾಗ್ಲೂ ಕೂಡ ಫ್ರೆಶ್ ಆಗಿರುತ್ತೆ. ಯಾವಾಗ ಸೊಸೈಟಿ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ ಅವಾಗ ಏನಾಗ್ಬಿಡುತ್ತೆ, ಚರಂಡಿ ಆಗ್ಬಿಡುತ್ತೆ ಅಲ್ವಾ, ಕೊಳಚೆ ನೀರಾಗ್ಬಿಡುತ್ತೆ, ಹೌದು ಅಲ್ವಾ. ಸೊ ಯಾವಾಗ ಫ್ಲೋ ಇರುತ್ತೆ ಅವಾಗ ಫ್ರೆಶ್ನೆಸ್ ಇರುತ್ತೆ, ಯಾವಾಗ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ, ಕೊಳಚೆ ನೀರಾಗೋದನ್ನ ನೋಡ್ತೀವಿ. ಸೊಸೈಟಿನೂ ಕೂಡ ಹಾಗೇನೆ. ಸೊ ಯಾವಾಗ ಸೊಸೈಟಿ ನಿಂತ್ಕೊಂಡ್ಬಿಡುತ್ತೆ, ಯಾವಾಗ ಸೊಸೈಟಿ ಸ್ಟಾಗ್ನೆಂಟ್ ಆಗುತ್ತೆ, ಅವಾಗ ಒಂದು ಮೂವ್ಮೆಂಟ್ ಅನ್ನ ತಂದ್ಕೊಡೋದಕ್ಕೋಸ್ಕರ ಇಂಡಿಯಾದಲ್ಲಿ ಯಾವಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪರ್ಸನಾಲಿಟೀಸ್ ಎಮರ್ಜ್ ಆಗಿರೋದನ್ನ ನೋಡ್ತೀವಿ ನಾವು. ಅದೇ ತರದಲ್ಲಿ ಪೋಸ್ಟ್ ವೇದಿಕ್ ಏಜ್ ಇಂಡಿಯನ್ ಸೊಸೈಟಿ ಸ್ಟಾಗ್ನೆಂಟ್ ಆದಾಗ ಬುದ್ಧ ಬರೋದನ್ನ ನೋಡ್ತೀವಿ ನಾವು. ಅದೇ ತರದಲ್ಲಿ ಮಹಾವೀರ ಬರೋದನ್ನ ನೋಡ್ತೀವಿ. ಬುದ್ಧ ಒಂದು ಹೊಸ ಫಿಲಾಸಫಿನ ಇಂಟ್ರೊಡ್ಯೂಸ್ ಮಾಡ್ತಾನೆ, ಮಹಾವೀರ ಇನ್ನೊಂದು ಹೊಸ ಫಿಲಾಸಫಿನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದನ್ನ ನಾವು ಬುದ್ಧಿಸಂ ಮತ್ತೆ ಜೈನಿಸಂ ಅಂತ ಕರಿತೀವಿ. ಅದನ್ನ ನಾವು ನ್ಯೂ ಐಡಿಯಾಸ್ ಅಂತ ಹೇಳ್ಬಿಟ್ಟು ಓದ್ಕೊಳ್ತೀವಿ. ಅದೇ ತರದಲ್ಲಿ ಮಹಾಜನಪದ ಪೀರಿಯಡ್ ನೋಡ್ತೀವಿ ನಾವು. ಈ ಮಹಾಜನಪದ ಪೀರಿಯಡ್ ನ ನಾವು ಸೆಕೆಂಡ್ ಎರಾ ಆಫ್ ಅರ್ಬನೈಸೇಷನ್ ಅಂತ ಕರಿಬಹುದು ನಾವು ಇಂಡಿಯಾದಲ್ಲಿ. ವೇದಿಕ್ ಏಜ್ ನಲ್ಲಿ ನೋಡೋದು ನಾವು ರೂರಲ್ ಇಂಡಿಯಾನ. ಮಹಾಜನಪದದಲ್ಲಿ ಏನಾಗಿರುತ್ತೆ, ಸಣ್ಣ ಜನಪದಗಳನ್ನ ನೋಡ್ತೀವಿ. ಸಣ್ಣ ಜನಪದಗಳೇನಾಗುತ್ತೆ, ದೊಡ್ಡ ಎಂಪೈರ್ ಆಗುವಂತಹ ಒಂದು ಟೈಮ್. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಮಹಾಜನಪದ ಟೈಮ್ ಪೀರಿಯಡ್ ನಾವು ಏಜ್ ಆಫ್ ಇಂಡಿಯನ್ ಎಂಪೈರ್ಸ್ ಅಂತಾನು ಕೂಡ ಕರಿಬಹುದು. ಯಾವ ತರ ಸಣ್ಣ ಸ್ಟೇಟ್ ನಿಧಾನಕ್ಕೆ ದೊಡ್ಡ ಎಂಪೈರ್ ಆಗೋದಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ನಾವು ಈ ಮಹಾಜನಪದ ಟೈಮ್ ಪೀರಿಯಡ್ ನಲ್ಲಿ ನೋಡ್ತೀವಿ. ಮಹಾಜನಪದ ಟೈಮ್ ಪೀರಿಯಡ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು
ನಾವು ನೋಡ್ತೀವಿ, ಸುಮಾರು ಕಡೆ ಕೇಳಿರ್ತೀರಾ ನೀವು, ಇಂಡಿಯಾ ಅಂತ ಹೇಳಿದ್ರೆ ಅಥವಾ ಭಾರತ ಅಂತ ಹೇಳಿದ್ರೆ ಇಂಡಿಯಾ ಇಸ್ ಅ ನೇಷನ್ ಆಫ್ 56 ಕಂಟ್ರೀಸ್ ಅಂತ ಹೇಳ್ತಾರೆ. ಅಂದ್ರೆ 56 ಜನಪದಗಳಿತ್ತು, 56 ಜನಪದಗಳಿಂದ 16 ಮಹಾಜನಪದಗಳಾಗೋದನ್ನ ನೋಡ್ತೀವಿ. 16 ಮಹಾಜನಪದದಲ್ಲಿ ಫೈನಲ್ ಆಗಿ ಒಂದು ಉಳ್ಕೊಳ್ತು, ಅದನ್ನ ನಾವು ಮಗಧ ಮಹಾಜನಪದ ಅಂತ ಕರಿತೀವಿ. ಇದೇ ಮಗಧ ಮಹಾಜನಪದ ಮುಂದೆ ಏನಾಯ್ತು, ಇದೇ ಮಗಧ ಮಹಾಜನಪದ ಮುಂದೆ ಮೌರ್ಯನ್ ಎಂಪೈರ್ ಆಗಿದ್ದನ್ನ ನಾವು ನೋಡ್ತೀವಿ, ಇಂಡಿಯಾಸ್ ಫಸ್ಟ್ ಎಂಪೈರ್. ಇದಕ್ಕಿಂತ ಆ ಒಂದು ಇಂಟರ್ವಲ್ ನಲ್ಲಿ ಜನಪದ ಮಹಾಜನಪದ ಮೌರ್ಯನ್ ಎಂಪೈರ್ ಆಗುವಂತ ಒಂದು ಇಂಟರ್ವಲ್ ನಲ್ಲಿ ಒಂದಷ್ಟು ಇನ್ವೇಷನ್ಗಳು ಬಂದು ಹೋಗುತ್ತೆ. ಇರಾನಿಯನ್ ಇನ್ವೇಷನ್ ನೋಡ್ತೀವಿ ನಾವು, ಸೈರಸ್ ಅಂತ ಬರ್ತಾರೆ, ಡೇರಿಯಸ್ ಅಂತ ಬರ್ತಾರೆ, ಎಕ್ಸರ್ಕ್ಸಸ್ ಅಂತ ಬರ್ತಾರೆ. ಇವರೆಲ್ಲ ಯಾವ ತರ ಇನ್ವೇಡ್ ಮಾಡೋದ್ರು, ಇರಾನ್ ಇಂಡಿಯಾಗೆ ಇನ್ವೇಡ್ ಮಾಡಿದ್ರಿಂದ ಆಗಿರುವಂತಹ ಕಲ್ಚರಲ್ ಎಕ್ಸ್ಚೇಂಜಸ್ ಏನು, ಕಲ್ಚರಲ್ ಇಂಪ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಳ್ತೀವಿ. ಅದೇ ತರದಲ್ಲಿ ಮೆಸಿಡೋನಿಯನ್ ಇನ್ವೇಷನ್ ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಅಂತ ಕೇಳಿರ್ತೀರಾ ನೀವು ಅಲ್ವಾ. ಇಂಡಿಯನ್ ಅಥವಾ ಈಸ್ಟ್ ಮತ್ತೆ ವೆಸ್ಟ್ ಏನಂತ ಕರಿತೀವಿ ಅವತ್ತಿನ ಟೈಮ್ ನಲ್ಲಿ. ಈಸ್ಟ್ ಅಂದ್ರೆ ಇಂಡಿಯಾನ ಈಸ್ಟ್ ಅಂತ ಕರಿತಾ ಇದ್ರು, ವೆಸ್ಟ್ ನ ಅವತ್ತಿನ ಟೈಮ್ ನಲ್ಲಿ ಗ್ರೀಕ್ ನ ವೆಸ್ಟ್ ಅಂತ ಕರಿತಾ ಇದ್ರು. ಈಸ್ಟ್ ಮತ್ತೆ ವೆಸ್ಟ್ ನ ಈಸ್ಟ್ ಮತ್ತೆ ವೆಸ್ಟ್ ಗೆ ಫಸ್ಟ್ ಟೈಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ನ ಏರ್ಪಡಿಸಿದ್ ಯಾರು ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ಅಂತ ಹೇಳ್ಬೋದು ನಾವು. ಎಲ್ಲೋ ಗ್ರೀಕ್ ಇಂದ ಹಿಡಿದು ಇಂಡಿಯಾನ ಕಾಂಕರ್ ಮಾಡ್ಕೊಳ್ತೀನಿ ಅಂತ ಅಲ್ಲಿಂದ ಕುದುರೆ ಮೇಲೆ ಕುತ್ಕೊಂಡು ಜೋರಾಗಿ ಬರ್ತಾನೆ. ಅದನ್ನ ನಾವು ಮೆಸಡೋನಿಯನ್ ಇನ್ವೇಷನ್ ಅಂತ ಕರಿತೀವಿ. ಗ್ರೀಕ್ಸ್ ಬಂದಿದ್ರಿಂದ ಆಗಿರುವಂತ ಕಲ್ಚರಲ್ ಇಂಪ್ಯಾಕ್ಟ್ ಏನು ಇಂಡಿಯಾದ ಮೇಲ್ಗಡೆಗೆ ಅನ್ನೋದನ್ನ ನಾವು ಮೆಸಡೋನಿಯನ್ ಇನ್ವೇಷನ್ಸ್ ನ ಕೆಳಗಡೆಗೆ ನೋಡ್ಕೊಳ್ತಾ ಹೋಗ್ತೀವಿ. ಮೌರ್ಯನ್ ಎಂಪೈರ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಇಟ್ ವಾಸ್ ಇಂಡಿಯಾಸ್ ಫಸ್ಟ್ ಎಂಪೈರ್. ಯಾವ ತರ ಸಣ್ಣ ಇವತ್ತು ಮಗಧ ಅಂತ ಏನ್ ಕರಿತೀವಿ, ಈ ಮಗಧನ ಇವತ್ತಿನ ಟೈಮ್ ಪೀರಿಯಡ್ ನಲ್ಲಿ ವಿ ಕ್ಯಾನ್ ಲೊಕೇಟ್ ಮಗಧ ಇನ್ ಬಿಹಾರ್. ಇವತ್ತೇನು ಬಿಹಾರ್ ರೀಜನ್ ನೋಡ್ತೀವಿ ನಾವು, ಅದನ್ನ ಮಗಧ ಅಂತ ಕರಿಬಹುದು. ಆ ಒಂದು ರೀಜನ್ ನಿಂದ ಇಡೀ ಸಬ್ ಕಾಂಟಿನೆಂಟ್ ನ ರೂಲ್ ಮಾಡುವಷ್ಟು ಬಹಳ ದೊಡ್ಡ ಎಂಪೈರ್. ಪ್ರಾಬಬ್ಲಿ ಈ ಮಗಧನ್ ಎಂಪೈರ್ ನ ಮ್ಯಾಚ್ ಮಾಡುವಂತ ಇನ್ನೊಂದು ಎಂಪೈರ್ ಬರಲೇ ಇಲ್ಲ ಅಂತ ನಾವು ಹೇಳ್ಬೋದು, ಎಕ್ಸೆಪ್ಟ್ ಗುಪ್ತಾಸ್ ನೋಡ್ತೀವಿ, ಇನ್ನೊಂದು ಕಡೆಗೆ ಅಕ್ಬರ್ನ ಟೈಮ್ ಪೀರಿಯಡ್ ನೋಡ್ತೀವಿ ಮುಘಲ್ ಎಂಪೈರ್. ಸೊ ಮಗಧನ್ ಎಂಪೈರ್ ಅಥವಾ ಈ ಯಾರದು ಮೌರ್ಯನ್ ಎಂಪೈರ್ ನ ಮ್ಯಾಚ್ ಮಾಡುವಷ್ಟು ಇನ್ನೊಂದು ಎಂಪೈರ್ ಇಂಡಿಯಾದಲ್ಲಿ ಬರಲೇ ಇಲ್ಲ ಅಂತ ಹೇಳ್ಬೋದು ನಾವು. ಅದ್ರ ಬರೀ ಎಂಪೈರ್ ನ ಎಕ್ಸ್ಟೆಂಟ್ ನಲ್ಲಿ ಮಾತ್ರ ಮಗಧ ಇಂಪಾರ್ಟೆಂಟ್ ಆಗೋದಿಲ್ಲ ಅಥವಾ ಮೌರ್ಯ ಇಂಪಾರ್ಟೆಂಟ್ ಆಗೋದಿಲ್ಲ. ಅವರ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ನ ಗುಪ್ತಾಸ್ ಹಾಗೆ ಯೂಸ್ ಮಾಡ್ಕೊಳ್ತಾರೆ. ಗುಪ್ತಾಸ್ ಯೂಸ್ ಮಾಡ್ಕೊಳ್ಳುವಂತ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ನ ನಾರ್ತ್ ಇಂಡಿಯಾದಲ್ಲಿ ಬರುವಂತ ಸುಮಾರು ಸಣ್ಣ ಸಣ್ಣ ರೂಲರ್ಸ್ ಹಂಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಸೌತ್ ನಲ್ಲಿ ವಿಜಯನಗರ ಎಂಪೈರ್ ಬರೋ ತನಕ, ವಿಜಯನಗರ ಎಂಪೈರ್ ಡಿಕ್ಲೈನ್ ಆಗೋ ತನಕನೂ ಕೂಡ ಸೌತ್ ಇಂಡಿಯಾದಲ್ಲಿ ಅದೇ ತರದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ನ ಫಾಲೋ ಮಾಡಿದ್ನ ನಾವು ನೋಡ್ಬೋದು. ಅಂದ್ರೆ ಎಲ್ಲಿಂದ ಮೌರ್ಯನ್ ಎಂಪೈರ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬ್ರಿಟಿಷರ್ಸ್ ಬರೋ ತನಕನೂ ಕೂಡ ಅದೇ ತರದ ಒಂದು ಅಡ್ಮಿನಿಸ್ಟ್ರೇಟಿವ್ ಮಷಿನರಿನ ನೋಡ್ಬೋದು ನಾವು ಥ್ರೂ ಔಟ್ ಇಂಡಿಯಾ. ಸೊ ಹಾಗಾಗಿ ಮೌರ್ಯನ್ ಎಂಪೈರ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮೌರ್ಯಾಸ್ ಆದ್ಮೇಲೆ ಮತ್ತೆ ಇಬ್ರು ಬರ್ತಾರೆ. ಒಂದ್ ಕಡೆ ನಾರ್ತ್ ಇಂಡಿಯಾದಲ್ಲಿ ಇನ್ನೊಂದು ಎಂಪೈರ್ ಬರುತ್ತೆ, ಅದಕ್ಕೆ ನಾವು ಕುಶಾನ್ಸ್ ಅಂತ ಕರಿತೀವಿ. ಇವರು ಫಸ್ಟ್ ಟೈಮ್ ಆಚೆ ಕಡೆಯಿಂದ ಬಂದು ಇಂಡಿಯಾದಲ್ಲಿ ಎಂಪೈರ್ನ ಕ್ರಿಯೇಟ್ ಮಾಡ್ತಾರೆ. ಈ ಕುಶಾನ್ಸ್ ಏನ್ ನೋಡ್ತೀವಿ ನಾವು ಇವತ್ತೇನು ಜಿನ್ಜಿಯಾಂಗ್ ಪ್ರಾವಿನ್ಸ್ ಅಂತ ಕರಿತೀವಿ ನಾವು, ಚೈನಾದಲ್ಲಿ ಉಯ್ಗುರ್ ಮುಸ್ಲಿಮ್ಸ್ ಏನ್ ಅಥವಾ ಉಯ್ಗುರ್ ಪ್ರಾವಿನ್ಸ್ ಏನ್ ನೋಡ್ತೀವಿ ನಾವು, ಆ ಉಯ್ಗುರ್ ಪ್ರಾವಿನ್ಸ್ ಇಂದ ಇಂಡಿಯಾಗೆ ಬಂದು ಇಂಡಿಯಾನ ಕಾಂಕರ್ ಮಾಡ್ಕೊಂಡು ಇಂಡಿಯನ್ಸೇ ಆಗಿ ಒಂದು ದೊಡ್ಡ ಎಂಪೈರ್ನ ಕಟ್ಟಿರುವಂತಹ ಒಂದು ಟ್ರೈಬಲ್ ಕಮ್ಯುನಿಟಿ ಅಂತ ಹೇಳ್ಬೋದು ನಾವು. ಕುಶಾನ್ಸ್ ಬಗ್ಗೆ ನೋಡ್ಕೊಳ್ತೀವಿ. ಅದೇ ತರದಲ್ಲಿ ಅದೇ ಟೈಮ್ ಪೀರಿಯಡ್ ನಲ್ಲಿ ಅವರ ಕಂಟೆಂಪರರಿ ಆಗಿ ಶಾತವಾಹನಾಸ್ ಇರ್ತಾರೆ ಸೌತ್ ಇಂಡಿಯಾದಲ್ಲಿ. ಅದಾದ್ಮೇಲ್ಗಡೆಗೆ ಸಂಗಮ್ ಏಜ್ ನೋಡ್ಕೊಳ್ತೀವಿ. ನಾರ್ತ್ ಇಂಡಿಯಾದಲ್ಲಿ ಮೌರ್ಯ ಇರ್ತಾರೆ, ಮಹಾಜನಪದ ಇರುತ್ತೆ. ಆ ಟೈಮ್ ಪೀರಿಯಡ್ ನಲ್ಲಿ ಸೌತ್ ಇಂಡಿಯಾದಲ್ಲಿ ಸಂಗಮ್ ನಡೆಯೋದನ್ನ ನಾವು ನೋಡ್ತೀವಿ. ಸಂಗಮ್ ಅಂದ್ರೆ ಹೆಸರಲ್ಲಿದೆ, ಗುಂಪು ಅಂತ ಹೇಳ್ಬಿಟ್ಟು ಅಲ್ವಾ. ಸಂಗಮ್ ಏಜ್ ನ ನಾವು ಇಲ್ಲೂ ಕೂಡ ವಿಲ್ ಡಿವೈಡ್ ಸಂಗಮ್ ಇಂಟು 3 ಪಾರ್ಟ್ಸ್. 3 ಸಂಗಮ್ಗಳು ನಡೆಯುತ್ತೆ. ಫಸ್ಟ್ ಸಂಗಮ್, ಸೆಕೆಂಡ್ ಸಂಗಮ್, ಥರ್ಡ್ ಸಂಗಮ್ ಅಂತ ರೆಕಗ್ನೈಸ್ ಮಾಡ್ತೀವಿ ನಾವು. ಆ ಸಂಗಮ್ ಅಲ್ಲಿ ಏನ್ ನಡೀತು, ಆ ಸಂಗಮ್ನಲ್ಲಿ ಪ್ರೊಡ್ಯೂಸ್ ಆಗಿದ್ದ ಲಿಟ್ರೇಚರ್ ಯಾವ ತರದ್ದು, ಹೌ ವಾಸ್ ದೇರ್ ಸೊಸೈಟಿ ಅನ್ನೋದ್ರ ಬಗ್ಗೆ ನಾವು ಈ ಸಂಗಮ್ನ ಕೆಳಗಡೆಗೆ ಸಂಗಮ್ ಏಜ್ ನ ಕೆಳಗಡೆಗೆ ನಾವು ನೋಡ್ಕೊಳ್ತೀವಿ. ಅದೇ ತರದಲ್ಲಿ ಪ್ರಾಬಬ್ಲಿ ಇಂಡಿಯಾದ ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಕರಿಬಹುದು ನಾವು ಗುಪ್ತನ್ ಎಂಪೈರ್ನ. ಕಲ್ಚರಲಿ ಆಗಿರ್ಬೋದು, ಸೋಷಿಯಲಿ ಆಗಿರ್ಬೋದು, ಎಕನಾಮಿಕಲಿ ಆಗಿರ್ಬೋದು, ಪೊಲಿಟಿಕಲಿ ಆಗಿರ್ಬೋದು, ಇಂಡಿಯಾದ ಪೀಕ್ ರೀಚ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಗುಪ್ತಾಸ್ ಟೈಮ್ ಪೀರಿಯಡ್ ನಲ್ಲೇ. ಇವತ್ತೂ ಕೂಡ ಅಮಾಂಗ್ ಇಂಡಿಯನ್ ಕಿಂಗ್ಸ್ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಕಾಯಿನ್ಸ್ ವರ್ ಇಶ್ಯೂಡ್ ಬೈ ಗುಪ್ತಾಸ್. ಇವತ್ತೂ ಕೂಡ ಗುಪ್ತನ್ ಗೋಲ್ಡ್ ಕಾಯಿನ್ ಸಿಕ್ತಿರೋದನ್ನ ನಾವು ನೋಡ್ತೀವಿ. ಬರೀ ಎಕನಾಮಿಕಲಿ ಮಾತ್ರ ಗೋಲ್ಡನ್ ಎರಾ ಆಗಿರ್ಲಿಲ್ಲ ಗುಪ್ತಾಸ್. ಕಲ್ಚರಲಿ ನೋಡ್ಬೋದು, ಲಿಟ್ರೇಚರ್ ವೈಸ್ ನೋಡ್ಬೋದು, ನಾವು ಆರ್ಕಿಟೆಕ್ಚರ್ ವೈಸ್ ನೋಡ್ಬೋದು. ಪ್ರತಿಯೊಂದರಲ್ಲೂ ಕೂಡ ಗುಪ್ತನ್ ಏಜ್ ಇಂಡಿಯಾದ ಗೋಲ್ಡನ್ ಏಜ್ ಆಗಿತ್ತು. ಏನಕ್ಕೆ ಇವತ್ತು ನೋಡಿದ್ವಲ್ಲ, ಮೊನ್ನೆ ರಾಮ ಮಂದಿರ ನೋಡಿದ್ವಿ ನಾವು. ಆ ರಾಮ ಮಂದಿರ ನಾಗರ ಸ್ಟೈಲ್ ಅಲ್ಲಿ ಕಟ್ಟಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಕೇಳಿರ್ತೀರ ನೀವು. ಆ ನಾಗರ ಸ್ಟೈಲ್ ಫಸ್ಟ್ ಹುಟ್ಕೊಂಡಿದ್ದು ಗುಪ್ತಾಸ್ ಟೈಮ್ ಪೀರಿಯಡ್ ನಲ್ಲಿ. ಅದೇ ಟೈಮ್ ನಲ್ಲಿ ಸೌತ್ ನಲ್ಲಿ ದ್ರಾವಿಡ ಸ್ಟೈಲ್ ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಪ್ರಾಬಬ್ಲಿ ಸಾಂಸ್ಕೃತ್ ಲಿಟ್ರೇಚರ್ ಹೈಯೆಸ್ಟ್ ಪ್ರೊಡ್ಯೂಸ್ ಆಗಿದ್ದು ಕೂಡ ಇನ್ ಗುಪ್ತನ್ ಪೀರಿಯಡ್. ಅದಕ್ಕೋಸ್ಕರ ನಾವು ಇದನ್ನ ಇಂಡಿಯಾಸ್ ಗೋಲ್ಡನ್ ಏಜ್ ಅಂತ ಕರಿತೀವಿ.
ನಮ್ಗೆ ಈ ಪ್ರಿಯಾಂಬಲ್ ನಲ್ಲಿ ಸರಿ ನೆಹರು ಏನ್ ಮಾಡ್ತಾರೆ, ಇಂಡಿಪೆಂಡೆನ್ಸ್ ಬರುತ್ತೆ, ಇಂಡಿಪೆಂಡೆನ್ಸ್ ಬಂದ್ಮೇಲೆ ಒಂದು ಇಂಟರಿಮ್ ಗವರ್ಮೆಂಟ್ ನ ಫಾರ್ಮ್ ಮಾಡಿರ್ತೀವಿ, ಅದ್ರ ಜೊತೆಗೆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಫಾರ್ಮ್ ಮಾಡ್ಕೊಂಡಿರ್ತೀವಿ. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನೆಹರು ಅವರು ಒಂದು ಮೋಷನ್ ನ ಮೂವ್ ಮಾಡ್ತಾರೆ, ಅದಕ್ಕೆ ನಾವು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಒಂದ್ ಕಡೆ ಹೇಳ್ಕೊಳ್ತಾರೆ, ಇಂಡಿಯಾ ಶಾಲ್ ಸ್ಟ್ರೈವ್ ಟು ಅಚೀವ್ ದ ರೈಟ್ಫುಲ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಏನ್ ಕಳ್ಕೊಂಡ್ವಿ ಬಿಕಾಸ್ ಆಫ್ ಬ್ರಿಟಿಷ್ ರೂಲ್, ಅದನ್ನ ಮತ್ತೆ ವಾಪಸ್ ಪಡ್ಕೋಬೇಕು. ನಮ್ ಏನ್ ಕಳ್ಕೊಂಡಿರುವಂತ ಗ್ಲೋರಿ ಏನಿದೆ ಅದನ್ನ ಮತ್ತೆ ವಾಪಸ್ ರೀಚ್ ಆಗಬೇಕು. ದಟ್ ಈಸ್ ದ ಏಮ್ ಆಫ್ ಹೊಸ ಇಂಡಿಯಾ, ದಟ್ ಈಸ್ ದ ಏಮ್ ಆಫ್ ನ್ಯೂ ಇಂಡಿಯಾ ಅಂತ ನೆಹರು ಹೇಳೋದನ್ನ ನಾವು ನೋಡ್ತೀವಿ. ಯಾವ್ದು ರೈಟ್ಫುಲ್ ಪ್ಲೇಸ್, ಯಾವ್ದು ರೈಟ್ಫುಲ್ ಪ್ಲೇಸ್ ಅಂದ್ರೆ ಇದೆ. ನಾವೇನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಗೋಲ್ಡನ್ ಏಜ್ ನೋಡಿರ್ತೀವಿ, ಮತ್ತೆ ಅದೇ ತರದ ಇನ್ನೊಂದು ಗೋಲ್ಡನ್ ಏಜ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಆಸ್ಪಿರೇಷನ್ ಇರುವಂತ ಒಂದು ಹೊಸ ಇಂಡಿಯಾನ ಕಟ್ಕೊಳ್ಳೋದನ್ನ ನೋಡ್ತೀವಿ ನಾವು ಪೋಸ್ಟ್ 1947. ಅದೇ ತರದಲ್ಲಿ ವರ್ಧನಾಸ್ ನೋಡ್ತೀವಿ. ಪ್ರಾಬಬ್ಲಿ ನಾರ್ತ್ ಇಂಡಿಯಾ ಹ್ಯಾಸ್ ಸೀನ್ ಸೀರೀಸ್ ಆಫ್ ಇನ್ವೇಷನ್ಸ್. ಅದಂದ್ರೆ ಮಿಡಿವಲ್ ಟೈಮ್ಸ್ ಅಲ್ಲಿ ಅಂತಾನು ಕೂಡ ಸಾಕಷ್ಟು ಇನ್ವೇಷನ್ಸ್ ಗಳನ್ನ ನೋಡುತ್ತೆ. ಅರಬ್ ಇನ್ವೇಷನ್ ನೋಡುತ್ತೆ, ಟರ್ಕಿಕ್ ಇನ್ವೇಷನ್ ನೋಡುತ್ತೆ. ಟರ್ಕ್ಸ್ ಗಳು ಬಂದು ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಎಂಪೈರ್ ಗಳನ್ನ ಕಟ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ನಾರ್ತ್ ಇಂಡಿಯಾದಲ್ಲಿ ಬಹಳ ಪವರ್ಫುಲ್ ಆಗಿರುವಂತಹ ಬರುವುದರಿಂದ ಅವನ್ನ ನಾವು ಹರ್ಷವರ್ಧನ ಅಂತ ಕರಿತೀವಿ. ಹರ್ಷವರ್ಧನ ಒಂದ್ ರೀತಿಯಲ್ಲಿ ಅಶೋಕನ್ ತರಾಣೆ ಅಂತ ಹೇಳ್ಬೋದು. ನಾವು ಜನಗಳಿಗೋಸ್ಕರ ಬದುಕಿರುವಂತ ರಾಜ ಆಗಿದ್ದ. ಹಿ ವಾಸ್ ಪೀಪಲ್ಸ್ ಕಿಂಗ್ ಅಂತ ಹೇಳ್ಬೋದು ನಾವು. ಸೊ ಹರ್ಷವರ್ಧನ್ ಟೈಮ್ ಪೀರಿಯಡ್ ನಲ್ಲಿ ಯಾವ ತರ ಸೊಸೈಟಿ ಡಿಕ್ಲೈನ್ ಆಗ್ತಾ ಹೋಗ್ತಾ ಇತ್ತು, ಏನಕ್ಕೆ ವೈ ವಿ ವೇರ್ ಪ್ರೋನ್ ಟು ಇನ್ವೇಷನ್ ಅಂತ ಹೇಳ್ಬಿಟ್ಟು ನಾವು ಹರ್ಷವರ್ಧನ್ ಟೈಮ್ ಪೀರಿಯಡ್ ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಜೊತೆಗೆ ಪ್ರಾಬಬ್ಲಿ ಲಾಸ್ಟ್ ಹಿಂದೂ ಎಂಪರರ್ ಆಫ್ ನಾರ್ತ್ ಇಂಡಿಯಾ ಅಂತ ಹೇಳ್ಬೋದು ನಾವು ಹರ್ಷವರ್ಧನನ್ನ. ಹರ್ಷವರ್ಧನದ ಕ್ಯಾಪಿಟಲ್ ಕನೌಜ್ ಆಗಿರುತ್ತೆ. ಅವತ್ತಿನ ಟೈಮ್ ನಲ್ಲಿ ಈ ಕನೌಜ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನ್ಷಿಯಂಟ್ ಆಗಿರ್ಬೋದು, ಮಿಡಿವಲ್ ಟೈಮ್ಸ್ ಅಲ್ಲಿ ಆಗಿರ್ಬೋದು, ಪ್ರಪಂಚದಲ್ಲಿ 100 ರೂಪಾಯಿದು ಟ್ರೇಡ್ ನಡೀತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ 66 ರೂಪಾಯಿ ಟ್ರೇಡ್ ಇಂಡಿಯನ್ ಟ್ರೇಡ್ ಆಗಿರ್ತಾ ಇತ್ತು. ಅಂದ್ರೆ ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ನಾವು. ಆಲ್ಮೋಸ್ಟ್ 2/3 ಆಫ್ ವರ್ಲ್ಡ್ಸ್ ಎಕ್ಸ್ಪೋರ್ಟ್ ವಾಸ್ ಫ್ರಮ್ ಇಂಡಿಯಾ. ಇಲ್ಲಿಂದನೇ ಪ್ರಪಂಚದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆಯಾ, ಅದು ಇಲ್ಲಿಂದನೇ ಆಗಿರ್ಬೇಕು ಅನ್ನೋಷ್ಟು ಮಟ್ಟಿಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವಿ ಹ್ಯಾಡ್ ಡಾಮಿನೇಟೆಡ್ ಇಂಟರ್ನ್ಯಾಷನಲ್ ಟ್ರೇಡ್. ಆ ಇಂಟರ್ನ್ಯಾಷನಲ್ ಟ್ರೇಡ್ ನ ಡಾಮಿನೇಟೆಡ್ ಮಾಡ್ತಿದ್ದು ಇಂಡಿಯಾ. ಅದು ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕ್ ಕ್ಯಾಪಿಟಲ್ ಆಗಿತ್ತು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ ಕನೌಜ್. ಒಂದು ರೀತಿಯಲ್ಲಿ ಗೋಲ್ಡನ್ ಸಿಟಿ. ರಾವಣಂದು ಲಂಕಾ ಯಾವ ತರ ಇತ್ತು, ಸ್ವರ್ಣ ಲಂಕಾ ಅಂತ ಕರಿತಿದ್ರಲ್ಲ, ಅದೇ ತರದಲ್ಲಿ ಪ್ರಾಬಬ್ಲಿ ಇಂಡಿಯಾಸ್ ಗೋಲ್ಡನ್ ಸಿಟಿ ಅಂತ ಹೇಳ್ಬೋದು ನಾವು ಕನೌಜ್ನ. ಆ ಕನೌಜ್ಗೋಸ್ಕರ ಮತ್ತೆ ಬಹಳ ದೊಡ್ಡದಾಗಿರುವಂತಹ 3 ಎಂಪೈರ್ಗಳು ಕಿತ್ತಾಡೋದನ್ನ ನಾವು ನೋಡ್ತೀವಿ. ಅದನ್ನ ನಾವು ಟ್ರೈಪಾರ್ಟೈಟ್ ಸ್ಟ್ರಗಲ್ ಫಾರ್ ಕನೌಜ್ ಅಂತ ನೋಡ್ತೀವಿ. ರಾಷ್ಟ್ರಕೂಟ ಕರ್ನಾಟಕದ ಮಾಳ್ಖೇಡಿಂದ ನಾರ್ತ್ ಇಂಡಿಯಾನ ಕಂಟ್ರೋಲ್ ಮಾಡಿದಂತ ಒಂದು ದೊಡ್ಡ ಎಂಪೈರ್ ಅಂತ ಹೇಳ್ಬೋದು ನಾವು ರಾಷ್ಟ್ರಕೂಟ ಆಗಿರ್ಬೋದು. ಗುಜರಾತ್ ಇಂದ ಗುರ್ಜರ ಪ್ರತಿಹಾರಾಸ್ ಅಂತ ಬರ್ತಾರೆ. ಪ್ರತಿಹಾರ ಅಂದ್ರೆ ಈ ಟೈಮ್ ಪೀರಿಯಡ್ ನಲ್ಲಿ ಅರಬ್ ಇನ್ವೇಷನ್ ಪದೇ ಪದೇ ಇಂಡಿಯಾದ ಮೇಲ್ಗಡೆಗೆ ಇಂಡಿಯನ್ ಕಾಂಕರ್ ಮಾಡ್ಕೊಳ್ಳೋದಕ್ಕೆ ಪದೇ ಅರಬ್ಸ್ ಏನ್ ಮಾಡ್ತಿರ್ತಾರೆ, ಇನ್ವೇಡ್ ಮಾಡ್ತಾನೆ ಇರ್ತಾರೆ. ಆ ಇನ್ವೇಷನ್ಗೆ ರೆಸಿಸ್ಟೆನ್ಸ್ ಆಗಿ ನಿಂತ್ಕೊಂಡಿದ್ದು ಪ್ರತಿಹಾರಾಸ್. ಅದೇ ತರದಲ್ಲಿ ಪಾಲಾಸ್ ನೋಡ್ತೀವಿ ನಾವು ಬೆಂಗಾಲಿಂದ. ಇವತ್ತೇನ್ ನಾವು ವಜ್ರಾಯನ ಬುದ್ಧಿಸಂ ನೋಡ್ತೀವಿ ಟಿಬೆಟ್ ನಲ್ಲಿ, ಆ ವಜ್ರಾಯನ ಬುದ್ಧಿಸಂ ಆಗಿರ್ಬೋದು, ಅಥವಾ ಅಶೋಕ ಆದ್ಮೇಲೆ ಹರ್ಷವರ್ಧನ ಆದ್ಮೇಲೆ ಬುದ್ಧಿಸಂ ಮತ್ತೆ ಪೀಕ್ ನೋಡಿದ್ದು, ಮತ್ತೆ ಆ ಪೀಕ್ ರೀಚ್ ಮಾಡಿದ್ದು ಪಾಲಾಸ್ ಟೈಮ್ ಪೀರಿಯಡ್ ನಲ್ಲಿ. ಅದಕ್ಕೋಸ್ಕರ ಇದನ್ನ ಗೋಲ್ಡನ್ ಎರಾ ಆಫ್ ಬುದ್ಧಿಸಂ ಅಂತಾನು ಕರೀತಾರೆ ಪಾಲನ್ ರೂಲ್ ನ. ಸೊ ಪಾಲಾಸ್ ಯಾರು, ಅವ್ರು ಎಲ್ಲಿಂದ ಬಂದ್ರು, ಅವ್ರ ಟೈಮಲ್ಲಿ ಕಲ್ಚರ್ ಯಾವ ತರ ಇತ್ತು ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಅದೇ ತರದಲ್ಲಿ ಸೌತ್ ಇಂಡಿಯಾದಲ್ಲಿ ಪಲ್ಲವಾಸ್ ಇಂಪಾರ್ಟೆಂಟ್ ಆಗ್ತಾರೆ. ನಾವು ಆಗ್ಲೇ ಹೇಳ್ದೆ ನಿಮ್ಗೆ, ಪಲ್ಲವನ್ ಪೊಲಿಟಿಕಲ್ ಹಿಸ್ಟ್ರಿಗಿಂತನೂ ಜಾಸ್ತಿ ಪಲ್ಲವನ್ ಕಲ್ಚರಲ್ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂತ ದೊಡ್ಡ ಎಂಪೈರ್ನ ಏನು ಕಟ್ಕೊಂಡಿಲ್ಲ ಪಲ್ಲವಾಸ್, ಅಂತ ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಮಾಡ್ಕೊಂಡಿಲ್ಲ ಅವರು. ಪಲ್ಲವಾಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೌತ್ ಇಂಡಿಯಾದೇ ಆಗಿರುವಂತ ಒಂದು ಹೊಸ ಆರ್ಕಿಟೆಕ್ಚರ್ ಸ್ಟೈಲ್ ನ ಇವಾಲ್ವ್ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ದ್ರಾವಿಡ ಸ್ಟೈಲ್ ಅಂತ ಕರಿತೀವಿ. ಯಾವ ತರ ಸೀರೀಸ್ ಆಫ್ ಸ್ಟೇಜಸ್ ನಲ್ಲಿ ದ್ರಾವಿಡ ಆರ್ಕಿಟೆಕ್ಚರ್ ಇವಾಲ್ವ್ ಆಗ್ತಾ ಹೋಯ್ತು ಅನ್ನೋದನ್ನ ನಾವು ಪಲ್ಲವನ್ ಆರ್ಕಿಟೆಕ್ಚರ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. ಆ ಒಂದು ಕಲ್ಚರಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪಲ್ಲವಾಸ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅದೇ ತರದಲ್ಲಿ ಒಂದು ಮಿತ್ ಇದೆ. ಏನ್ ಮಿತ್ತು? ಇಂಡಿಯನ್ಸು ಯಾವತ್ತೂ ಕೂಡ ಆಚೆ ಹೋಗಿ ಬೇರೆ ದೇಶನ ಕಾಂಕರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಕ್ಸಂಪ್ಷನ್ ಆಗ್ಬಿಟ್ಟು ಚೋಳಾಸ್ನ ನೋಡ್ತೀವಿ ನಾವು. ಈ ಚೋಳಾಸ್ ಏನ್ ನೋಡ್ತೀವಿ, ಆಲ್ಮೋಸ್ಟ್ ದೇ ಹ್ಯಾವ್ ಹಿಸ್ಟ್ರಿ ಆಫ್ 1500 years. ಆದ್ರೆ ಈ ಸಂಗಮ್ ಏಜ್ ಅಂತ ಏನ್ ಹೇಳಿದೆ ನಿಮ್ಗೆ ಫಸ್ಟ್ ಎಡಿಯಲ್ಲಿ, ಆ ಫಸ್ಟ್ ಸೆಂಚುರಿ ಎಡಿ ಇಂದ ಹಿಡಿದು ಆಲ್ಮೋಸ್ಟ್ 11th century CE ಫಸ್ಟ್ ಸೆಂಚುರಿ CE ತನಕನೂ ಕೂಡ ನಾವು ಚೋಳಾಸ್ ರೂಲ್ ನ ನೋಡ್ಬೋದು ನಾವು. ಆದ್ರೆ ಈ ಚೋಳಾಸ್ ಬಹಳ ಪವರ್ಫುಲ್ ಆಗಿದ್ದು, ಚೋಳಾಸ್ ಒಂದು ಎಂಪೈರ್ ನ ಕ್ರಿಯೇಟ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, ರಾಜರಾಜ ಚೋಳ ಹೇಳಿದ್ರಲ್ವಾ ನೀವು, ರಾಜರಾಜ ಚೋಳ ಆಗಿರ್ಬೋದು, ರಾಜೇಂದ್ರ ಚೋಳ ಆಗಿರ್ಬೋದು, ಕುಲೋತ್ತುಂಗ ಚೋಳ ಆಗಿರ್ಬೋದು, ಇವರ ಟೈಮ್ ಪೀರಿಯಡ್ ನಲ್ಲಿ ದೆ ಬಿಲ್ಟ್ ಅನ್ ಎಂಪೈರ್.
ಎಷ್ಟು ದೊಡ್ಡ ಎಂಪೈರ್ ನ ಕ್ರಿಯೇಟ್ ಮಾಡಿದ್ರು ಅವರು ಅಂತ ಹೇಳಿದ್ರೆ ಇವತ್ತಿನ ಫಿಲಿಪೀನ್ಸ್ ತನಕನೂ ಕೂಡ ಅವರ ಸಾವರ್ನಿಟಿ ಎಕ್ಸ್ಟೆಂಡ್ ಆಗಿತ್ತು ಅಂತ ನಾವು ಹೇಳ್ಬೋದು. ಆಲ್ಮೋಸ್ಟ್ ಏನ್ ಸೌತ್ ಈಸ್ಟ್ ಏಷ್ಯಾ ನೋಡ್ತೀವಿ ನಾವು, ಇಡೀ ಸೌತ್ ಈಸ್ಟ್ ಏಷ್ಯಾ ಅವರಿಗೆ ಟ್ರಿಬ್ಯೂಟ್ಸ್ ನ ಸಬ್ಮಿಟ್ ಮಾಡ್ತಾ ಇತ್ತು. ಆ ತರದ ಒಂದು ದೊಡ್ಡ ಎಂಪೈರ್ ನ ಕಟ್ಟಿದ್ದ ಚೋಳಾಸ್. ಪ್ರಪಂಚದಲ್ಲಿ ಒಂದು 10-15 ಸಾವಿರ ವಾರ್ಶಿಪ್ ಗಳನ್ನ ತಗೊಂಡು ಹೋಗ್ಬಿಟ್ಟು ಇಡೀ ಸೌತ್ ಈಸ್ಟ್ ಏಷ್ಯಾನ ಕಾಂಕರ್ ಮಾಡ್ಕೊಂಡಿರುವಂತ ಇನ್ಸ್ಟೆನ್ಸ್ ಗಳೇ ಇಲ್ಲ ಅಂತ ಹೇಳ್ಬೋದು, ಎಕ್ಸೆಪ್ಟ್ ಚೋಳಾಸ್. ಸೊ ಹಾಗಾಗಿ ಈ ಚೋಳಾಸ್ನ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ನೋಡ್ತೀವಿ. ಒಂದು ಸಂಗಮ್ ಚೋಳಾಸ್ ಅಂತ ನೋಡ್ತೀವಿ. ಸಂಗಮ್ ಟೈಮ್ ಪೀರಿಯಡ್ ನಲ್ಲಿ ಬರುವಂತ ಚೋಳಾಸ್ ಯಾವ ತರ ಇದ್ರು. ಅದಾದ್ಮೇಲ್ಗಡೆಗೆ ಇಡೀ ಸೌತ್ ಈಸ್ಟ್ ಏಷ್ಯಾನ, ಇಡೀ ಬೇ ಆಫ್ ಬೆಂಗಾಲ್ನ ಎಷ್ಟರ ಮಟ್ಟಿಗೆ ಸೌತ್ ಈಸ್ಟ್ ಏಷ್ಯಾನ ಎಷ್ಟರ ಮಟ್ಟಿಗೆ ಇವರು ಏಷ್ಯಾನ ಡಾಮಿನೇಟ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಬೇ ಆಫ್ ಬೆಂಗಾಲ್ ಇತ್ತಲ್ವಾ, ಈ ಬೇ ಆಫ್ ಬೆಂಗಾಲ್ಗೆ ಚೋಳ ಮಂಡಲಂ ಅಂತ ಕರೆದ, ಚೋಳ ಕೆರೆ ಅಂತ ಕರ್ಕೊಳ್ಳೋರು ಅಷ್ಟರ ಮಟ್ಟಿಗೆ ಬೇ ಆಫ್ ಬೆಂಗಾಲ್ನ ಡಾಮಿನೇಟ್ ಮಾಡ್ಕೊಂಡಿದ್ರು. ಸೊ ಈ ಚೋಳಾಸ್ನ ನಾವು ಇಂಪೀರಿಯಲ್ ಚೋಳಾಸ್ ಅಂತ ನಾವು ಹೊತ್ಕೊಳ್ತೀವಿ.